ಆದರಣೀಯ ಗೌರವಾನ್ವಿತ ನಮ್ಮ ಪತ್ರಕರ್ತ ಬಂಧುಗಳೇ, ಟಿವಿ ಬಂಧುಗಳೇ, ಚೇರ್ಮನ್ರೇ ಹಾಗೂ ನಮ್ಮ ಅಂಜುಮ ಸಂಸ್ಥೆಯ ಸದಸ್ಯರೇ, ಪತ್ರಕರ್ತರು ಮತ್ತು ಟಿವಿ ಮಾಧ್ಯಮದ ಗೆಳೆಯರು ನಮ್ಮ ಕರೆಗೆ ಹೋಗೊಟ್ಟು ಬಂದಿದ್ದಕ್ಕೆ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಸನ್ಮಾನ್ಯರೇ, ಬಾಗಲಕೋಟೆ ಜಿಲ್ಲಾ ಮುಸ್ಲಿಂ ಅಲ್ಪಸಂಖ್ಯಾತರ ಪರವಾಗಿ ನಮ್ಮ ಕೆಲವೊಂದು ಬೇಡಿಕೆಗಳನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ. ನಾಳೆ ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಕೂಡಲ ಸಂಗಮಕ್ಕೆ ಬರುತ್ತಿದ್ದಾರೆ. ಈ ವಿಷಯವನ್ನು ಕುರಿತು ನಮ್ಮ ಮತಕ್ಷೇತ್ರದ ಶಾಸಕರಾದಂತಹ ಸನ್ಮಾನ್ಯ ಶ್ರೀ ವಿಜಯಾನಂದ ಕಾಶ್ಯಪ್ನವರ ಜೊತೆಗೆ ನಿನ್ನೆ ಮಾತನಾಡಲಾಯಿತು. ಮಾನ್ಯ ಮುಖ್ಯಮಂತ್ರಿಗಳ ನಮ್ಮ ಒಂದು ನಿಯೋಗ ಮಾನ್ಯ ಮುಖ್ಯಮಂತ್ರಿಗಳಿಗೆ ಭೇಟಿಯಾಗುವುದಿದೆ. ಸುಮಾರು 100 ಜನರ ನಿಯೋಗ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೆ 5 ನಿಮಿಷ ಚರ್ಚೆ ಮಾಡಲಿಕ್ಕೆ ಸಮಯ ಕೊಡಿಸಬೇಕೆನ್ನುವಂಥ ಮನವಿಯನ್ನು ಮಾನ್ಯ ವಿಜಯಾನಂದ ಕಾಶ್ಯಪ್ನವರಲ್ಲಿ ಕೇಳಿಕೊಳ್ಳಲಾಯಿತು. ವಿಜಯಾನಂದ ಕಾಶ್ಯಪ್ನವರವರು ಆಯ್ತು, ಖಂಡಿತವಾಗಿಯೂ ಕೂಡಲ ಸಂಗಮದಲ್ಲಿ ಮುಖ್ಯಮಂತ್ರಿಗಳ ತಮ್ಮ ಜೊತೆಗೆ ಮಾತನಾಡಲಿಕ್ಕೆ ಅವಕಾಶವನ್ನು ಕಲ್ಪಿಸುತ್ತೇನೆ ಅನ್ನುವಂಥ ವಚನವನ್ನು ಕೊಟ್ಟಿದ್ದಾರೆ. ಸನ್ಮಾನ್ಯರೇ, ದಿನಾಂಕ 23/11/2023 ಬಾಗಲಕೋಟೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರಿಗೆ ಕರ್ನಾಟಕ ರಾಜ್ಯದ ಮುಸ್ಲಿಮರ ಜ್ವಲಂತ ಸಮಸ್ಯೆಗಳಾದ 5 ಬೇಡಿಕೆಗಳನ್ನು ಈಡೇರಿಸಲಿಕ್ಕೆ ಮನವಿ ಪತ್ರವನ್ನು ಕೊಡಲಾಗಿತ್ತು. ಆ ವಿಷಯ ಕುರಿತು ನಮ್ಮ 5 ಬೇಡಿಕೆಗಳಲ್ಲಿ ಒಂದಾದ ಉರ್ದು ಶಾಲಾ ಶಿಕ್ಷಕರ ಬ್ಯಾಕ್ಲಾಗ್ ಹುದ್ದೆಗಳನ್ನು ಈಗಾಗಲೇ ಕರ್ನಾಟಕ ಸರ್ಕಾರ ಮಾಡಿದ್ದು ಶ್ಲಾಘನೀಯವಾದದ್ದು. ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೂ, ಶಿವರಾಜ್ ತಂಗಡಿ ಸಚಿವರಿಗೂ, ಸನ್ಮಾನ್ಯ ಶ್ರೀ ವಿಜಯಾನಂದ ಕಾಶ್ಯಪ್ನವರು ನಮ್ಮ ಶಾಸಕರಿಗೂ ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ. ಅದರ ಜೊತೆಗೆ ಇನ್ನೂ 4 ಬೇಡಿಕೆಗಳಾದಂಥ ನಮ್ಮ 2B ರಿಸರ್ವೇಷನ್, ಹುಬ್ಬಳ್ಳಿಯಲ್ಲಿ ಜೈಲಿನಲ್ಲಿರುವಂಥವರಿಗೆ ಬಿಡುಗಡೆ ಮಾಡುವುದು, ಕರ್ನಾಟಕ ರಾಜ್ಯದಲ್ಲಿ ಅರಬ್ಬಿ ಶಾಲಾ ಶಿಕ್ಷಕರಿಗೆ ಅರಬ್ಬಿ ಶಾಲೆಗಳಿಗೆ ಅನುಮೋದನೆ ನೀಡುವುದು, ಕರ್ನಾಟಕ ರಾಜ್ಯದಲ್ಲಿ ಉರ್ದು ಮಾಧ್ಯಮ ಶಾಲೆಗಳನ್ನು ತೆರೆಯಲಿಕ್ಕೆ ಪರವಾನಗಿ ನೀಡುವುದು ಇನ್ನೂ ನಮ್ಮ 4 ಬೇಡಿಕೆಗಳಿರುತ್ತವೆ. ಈ ವಿಷಯ ಕುರಿತು ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರಿಗೆ ನಮ್ಮ ಶಾಸಕರಾದ ವಿಜಯಾನಂದ ಕಾಶ್ಯಪ್ನವರ ನಾಯಕತ್ವದಲ್ಲಿ ಅವರನ್ನು ಜೊತೆಗೂಡಿ ನಾಳೆ ಮನವಿ ಪತ್ರವನ್ನು ಸಲ್ಲಿಸ್ತಾ ಇದ್ದೇವೆ. ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ವಿನಂತಿಸುತ್ತೇವೆ, ಕರ್ನಾಟಕ ರಾಜ್ಯದಲ್ಲಿ ಉರ್ದು ಮಾಧ್ಯಮ PU ಕಾಲೇಜುಗಳು ಮತ್ತು ಅರಬಿಕ್ ಶಾಲೆಗಳು ತೆರೆದು ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಕೊಡುವಂತೆ ಮಾಡಬೇಕೆಂದು ಅವರಲ್ಲಿ ವಿನಂತಿಸುತ್ತಾ ಇದ್ದೇವೆ. ಮ್ಯಾಟ್ರಿಕ್ ನಂತರ PU ಕಾಲೇಜುಗಳಿಲ್ಲದೆ ಸಾಕಷ್ಟು ವಿದ್ಯಾರ್ಥಿಗಳು ಡ್ರಾಪ್ ಔಟ್ ಆಗ್ತಾ ಇದ್ದಾರೆ. ಮೊನ್ನೆ ಬಂದಂತ ದ ಹಿಂದೂ ಪತ್ರಿಕೆಯಲ್ಲಿ ಈ ದೇಶದಲ್ಲಿ 1,90,000 ವಿದ್ಯಾರ್ಥಿಗಳು 11 ಮತ್ತು 12ನೇ ಇಯತ್ತಿಗೆ ಶಾಲೆಯಿಂದ ಡ್ರಾಪ್ ಔಟ್ ಆಗಿದ್ದಾರೆ ಅನ್ನುವಂಥ ವಿಷಯ ಕೇಳಿ ತುಂಬಾ ದುಃಖಕರವಾದ ವಿಷಯವಾಗಿದೆ. ಮಾನ್ಯ ಮುಖ್ಯಮಂತ್ರಿಗಳೇ, ಕರ್ನಾಟಕ ರಾಜ್ಯದ ಮುಸ್ಲಿಂ ಜನಾಂಗದ ಈ ಬಹಳ ಅತ್ಯಮೂಲ್ಯವಾದ ಈ ಬೇಡಿಕೆಯನ್ನು ಈಡೇರಿಸುತ್ತೀರೆಂದು ನಾವು ಕಳಕಳಿಯಿಂದ ವಿನಿಸುತ್ತಾ ಇದ್ದೇವೆ. ನಾಳೆ ಸರಿಯಾಗಿ 3 ಗಂಟೆಗೆ ಕೂಡಲ ಸಂಗಮದಲ್ಲಿ ನಮ್ಮ ಶಾಸಕರಾದ ವಿಜಯಾನಂದ ಕಾಶ್ಯಪ್ನವರ ಜೊತೆಗೂಡಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸ್ತಾ ಇದ್ದೇವೆ. ಮಾನ್ಯ ಮುಖ್ಯಮಂತ್ರಿಗಳು, ನಮ್ಮ ಬೇಡಿಕೆ 5 ಬೇಡಿಕೆಗಳಲ್ಲಿ 1 ಬೇಡಿಕೆಯನ್ನು ಈಡೇರಿಸಿದ್ದೀರಿ, ಧನ್ಯವಾದ. ಇನ್ನೂ 4 ಬೇಡಿಕೆಗಳನ್ನು ಈಡೇರಿಸಬೇಕೆಂದು ತಮ್ಮಲ್ಲಿ ವಿನಂತಿಸುತ್ತಾ ಇದ್ದೇವೆ. ಧನ್ಯವಾದ.